ಎಲ್ಲ ದುಡ್ಡು ಕೊಟ್ಬಿಡ್ಬೇಕಾ? ಸ್ವಲ್ಪ ಯೋಚನೆ ಮಾಡಿಕೊಡಿ. ಏನು ಯೋಚನೆ ಮಾಡಲಿ ಪಾರ್ವತಿ, ಪ್ರತಿ ತಿಂಗಳು ಕೊಡೋದೇ ಅಲ್ವಾ? ಅಲ್ಲ ರೀ, ನನಗೂ ನೀವು 1,000 ಕೊಟ್ಟರೆ ಪ್ರತಿ ತಿಂಗಳು ನಾನು ಸೇವ್ ಮಾಡ್ಕೋತೀನಿ ಅಂತ ಹೇಳಿ ಹೇಳಿ ಸಾಕಾಯ್ತು. ನಿಮ್ಮ ಹತ್ರ ಬಡ್ಕೊಳಕ್ಕಾಗೋದಿಲ್ಲ ನಾನು. ನಾವು ನಮ್ಮ ಫ್ಯೂಚರ್ಗಿಂತ ಸ್ವಲ್ಪ ಎತ್ತಿಡ್ಕೊಬೇಕು. ಎಲ್ಲ ಅತ್ತೆ ಕೊಟ್ರೆ ಅತ್ತೆ ಏನು ಮಾಡ್ತಾರೆ? ಏನು ಖರ್ಚು ಮಾಡ್ತಿದಾರೋ ಅದಕ್ಕೂ ಗೊತ್ತಾಗ್ತಿಲ್ಲ. ಸುಮ್ಮನೆ ನಿಂತ್ಕೋ, ಅಮ್ಮ ಕೇಳಿಸ್ಕೊಂಡ್ರೆ ಏನು ಗುಸಪಿಸ ಮಾತಾಡ್ತಿದ್ದೀರಾ ಅನ್ಕೋತಾರೆ. ಸುಮ್ಮನೆ ನಿಂತ್ಕೋ. ರೀ ರೀ ಏನೇ ಗಂಗಾ? ರೀ, ನಾನು ಬ್ಯೂಟಿ ಪಾರ್ಲರು ಮರ್ತು ಬಿಟ್ರಾ? ಅಯ್ಯೋ ರಾಮ, ತಾಯಿ ಸುಮ್ಮನಿರು, ಅಮ್ಮ ಏನೋ ಲೆಕ್ಕ ಮಾಡ್ತಿದ್ದಾರಲ್ಲಿ. ನಿಮಗೆ ಬನ್ನಿ ಆಮೇಲೆ ಮಾಡ್ತಿದ್ರು. ಹಂಗೆ ಪಾರ್ಲರ್ ಟ್ರೈನಿಂಗ್ ಹೋಗ್ಬೇಕು ಅಂದ್ರೆ ನಿಮ್ಮ ಅಮ್ಮ ಒಂಚೂರು ಹೇಳ್ಬಾರ್ದಾ? ಅವೆಲ್ಲ ಆಗಲ್ಲ. ಆಗಲ್ವಂತೆ, ಆಗಲ್ಲ. ಇನ್ನೇನಾಗುತ್ತೆ ಇವ್ರಿಗೆ? ಈಗಲೇ ಆಗಲ್ಲ. ಮದುವೆ ಆಗಿದ್ರು ಅಮ್ಮ ಮುಂದೆ ಕೈ ಕಟ್ಕೊಂಡು ನಿಂತ್ಕೊಳ್ಳೋದು ನೋಡು. ಏನೇ ಸಾವಿತ್ರಿ ಅಷ್ಟೊಂದು ಲೆಕ್ಕ ಮಾಡ್ತಿದ್ಯಾ? ಹಾಂ, ಬೇಬೆ ಮುಗಿಸ್ಬಾರ್ದಾ? ನಾವು ಸುಮ್ಮನಿರಿ. ಈ ತಿಂಗಳು ಖರ್ಚು ಎಷ್ಟು ಬಂದಿದೆ ಅಂತ ನೋಡ್ತಾ ಇದ್ದೀನಿ. ಹೋದ ತಿಂಗಳಿಗೂ ಈ ತಿಂಗಳಿಗೂ ಸ್ವಲ್ಪ ಖರ್ಚು ಜಾಸ್ತಿನೇ ಬಂದ್ಬಿಟ್ಟಿದೆ. ಅಂಥದ್ದೇನು ತಗೊಂಡೆ ಅಂತ ನೋಡ್ತಾ ಇದ್ದೀನಿ. ಹಾಂ ನೋಡಿ, ಲಾಸ್ಟ್ ತಿಂಗಳು ಸ್ವಲ್ಪ ಎಣ್ಣೆ ಪ್ಯಾಕೆಟ್ನ ಜಾಸ್ತಿ ತರಿಸ್ಕೊಬಿಟ್ಟಿದ್ದೀನಿ. 5 ಪ್ಯಾಕೆಟು, 5 ಲೀಟ್ರ್ ಎಣ್ಣೆ ಖಾಲಿಯಾಗಿದೆ ನೋಡಿ. ಈ ಸರಿ 3 ಪ್ಯಾಕೆಟ್ ತರೋದು ನಾನು. ಈ ಏನೇ ಎಣ್ಣೆಗೆಲ್ಲ ಲೆಕ್ಕ ಹಾಕ್ತಾ ಕೂರಕ್ಕಾಗುತ್ತಾ? ತಿನ್ಲಿ ಬಿಡು ಮಕ್ಕಳು. ಅಯ್ಯೋ ಸುಮ್ಮನಿರಿ, ನಿಮಗೆ ಗೊತ್ತಾಗಲ್ಲ. ಎಣ್ಣೆ ತಿಂದರೆ ಆರೋಗ್ಯಕ್ಕೆ ಅಷ್ಟು ಒಳ್ಳೇದಲ್ಲ. ಹೋದ ತಿಂಗಳು ಪೂರಿ ಚಪಾತಿ ಬರೀ ಇದನ್ನೇ ಮಾಡಿದ್ದಾರೆ ಇವರು. ಈ ತಿಂಗಳು ಪೂರಿ ಚಪಾತಿ ಎಲ್ಲ ಜಾಸ್ತಿ ಮಾಡೋದು ಬೇಡ. ವಾರಕ್ಕೆ ಒಂದೇ ಸತಿ ಪೂರಿ, ಒಂದೇ ಸತಿ ಚಪಾತಿ ಸಾಕು. 4 ದಿನ, ತಿಂಗಳಲ್ಲಿ 4 ದಿನ ಚಪಾತಿ, 4 ದಿನ ಪೂರಿ. ಚಪಾತಿ ಮಾಡಿದ್ರೆ ಓಕೆ, ಈ ಪೂರಿ ಮಾಡಿದ್ರೆ ಏನಾಗುತ್ತೆ ಗೊತ್ತಾ? ಒಂದ್ಸರಿ ಕರ್ದಿರೋ ಎಣ್ಣೆನ ಮತ್ತೇನಕ್ಕೂ ಯೂಸ್ ಮಾಡೋಕ್ಕಾಗಲ್ಲ, ಮತ್ತೆ ರೀಯೂಸ್ ಕೂಡ ಮಾಡೋದಕ್ಕಾಗಲ್ಲ. ಎಣ್ಣೆ ಗಟ್ಟಿಯಾಗುತ್ತೆ, ಮೈಯಲ್ಲಿ ಕೊಲೆಸ್ಟ್ರಾಲ್ ಬೆಳೆಯುತ್ತೆ, ಹೃದಯಕ್ಕೆ ತೊಂದರೆ, ಮತ್ತೆ ಅದನ್ನು ಬಿಸಾಕಬೇಕು. ಹೊಟ್ಟೆ ಉರಿಯುತ್ತಲ್ವ ರೀ? 200 ರೂಪಾಯಿ ಕೊಟ್ಟು ತೊಗೊಂಡಿರ್ತೀವಿ 1 ಲೀಟ್ರನ್ನ. ಅದು ಅಲ್ಲದೆ ಎಣ್ಣೆ ತುಂಬ ಒಳ್ಳೇದೇನಲ್ಲ ಹೆಲ್ತಿಗೆ. ಪಾರ್ವತಿ, ಗಂಗಾ, ಈ ತಿಂಗಳಲ್ಲಿ ನೋಡ್ಕೊಂಡು ಖರ್ಚು ಮಾಡ್ರಮ್ಮ. ಎಣ್ಣೆನ ಈ ಸರಿ 3 ಪ್ಯಾಕೆಟ್ ತರಿಸ್ತಾರದು ನಾನು. ಇನ್ನು ಈ ತೊಗರಿಬೇಳೆ 2 kg ತರಿಸಿರ್ತೀನಿ ತಿಂಗಳಿಗೆ. ತಿಂಗಳು ಪೂರ್ತಿ 2 kg ಬರಬೇಕು. ಆಮೇಲೆ ಸಕ್ಕರೆ ಬರೀ 1 kg ತರಿಸೋದು ನಾನು. ಸಕ್ಕರೆನ ಆದಷ್ಟು ಕಮ್ಮಿ ಹಾಕಿ. ಆಮೇಲೆ ಗುರುವಾರ ರಾಯರ ಪೂಜೆಗೆ ನೈವೇದ್ಯ ಮಾಡಬೇಕಲ್ಲ, ಸಕ್ಕರೆ ಬದಲು ಜೇನುತುಪ್ಪ ಬಳಸಿ. ಆರೋಗ್ಯಕ್ಕೆ ಒಳ್ಳೆಯದು. ನೈವೇದ್ಯಕ್ಕಿಲ್ಲ ಜೇನುತುಪ್ಪ ಹಾಕಿದ್ರೇ ಒಳ್ಳೆಯದು. ಆಮೇಲೆ ಟೀ ಕಾಫಿನೂ ಅಷ್ಟೇ, ಬೆಳಗ್ಗೆ 1 ಟೈಮು, ಸಂಜೆ 1 ಟೈಮು, ಸಾಕು 2 ಟೈಮು. ಮಧ್ಯೆ ಎಲ್ಲ ಮಾಡೋದಕ್ಕೆ ಹೋಗಬೇಡಿ. ಆಮೇಲೆ ತರಕಾರಿನ ಅವತ್ತವತ್ತಿಗೆ ತಗೋಬಿಡಿ, ಫ್ರೆಶ್ ಆಗಿರುತ್ತೆ. ವಾರಕ್ಕೆ ಒಂದ್ಸತಿ ತಗೋಬೇಡಿ, ಎಲ್ಲ ಬಲ್ತೋಗಿರುತ್ತೆ. ಹೆಂಗೆ ಪ್ರತಿದಿನ ತರಕಾರಿ ಮಾರೋನು ತರಕಾರಿ ತೊಗೊಂಡು ಬರ್ತಾನಲ್ಲ, ವಾರಕ್ಕೆ ಮುಂಚೆ ತೊಗೊಂಡು ಎಲ್ಲ ಬೆಂಡ್ ಹತ್ತಿಸ್ಬೇಡಿ. ಅವತ್ತೇನು ತಿಂಡಿ ಮಾಡ್ತೀವೋ ಅಡುಗೆ ಮಾಡ್ತೀರೋ ಅವತ್ತಿಗೆ ತಗೊಂಡು ಖಾಲಿ ಮಾಡಿ, ಆರೋಗ್ಯಕ್ಕೆ ಒಳ್ಳೇದು. ಸರಿ ಸರಿ ಅತ್ತೆ, ಆಯಿತು. ಬಾರಪ್ಪ ಶಂಕರ. ಎಷ್ಟಪ್ಪ ಇದೆ ಸಂಬಳ? ಅಮ್ಮ 21,000 ಇದೆ. ಅಲ್ಲ ಕಣಪ್ಪ, ನಿನಗೆ 23,000 ಅಲ್ವಾ ಸಂಬಳ? 21,000 ಕೊಡ್ತಿದ್ಯಲ್ಲ? ಅಮ್ಮ ಅದು ಪೆಟ್ರೋಲ್ ಚಾರ್ಜ್ಗೆ ಅಂತ ಅಂದ್ಬಿಟ್ಟು ಸ್ವಲ್ಪ ಖರ್ಚಾಯ್ತಮ್ಮ. ಲಾಸ್ಟ್ ತಿಂಗಳು ಸ್ವಲ್ಪ ಪೆಟ್ರೋಲು ಜಾಸ್ತಿ ಖರ್ಚಾಯಿತು, ಹಾಗಾಗಿ ನಾನು ಸ್ವಲ್ಪ ಸಾಲ ಮಾಡಿದ್ದೆ ಕಣಮ್ಮ, ಅದಕ್ಕೆ ಈ ತಿಂಗಳು ಕೊಟ್ಟೆ. ಯಾಕಪ್ಪ? ಯಾಕೆ ಪ್ರತಿ ತಿಂಗಳು ನೀನು ಆಫೀಸ್ಗೆ ಹೋಗಿ ಬರೋದೇ ಅಲ್ವಾ? ಇನ್ನೆಲ್ಲಿ ಹೋಗಿದ್ದೆ? ಪೆಟ್ರೋಲ್ ಯಾಕೆ ಖರ್ಚಾಯಿತು? ಪೆಟ್ರೋಲ್ ಚಾರ್ಜ್ಗೆ ಅಂತ ನಾನು ಎಕ್ಸ್ಟ್ರಾ ಕೊಡ್ತೀನಲ್ಲ ನಿಮಗೆ. ಹೌದಮ್ಮ, ಕೊಟ್ಟಿದ್ದೆ. ಆದರೆ ಪೆಟ್ರೋಲ್ ರೇಟು ಸ್ವಲ್ಪ ಜಾಸ್ತಿ ಆಗಿದೆ, ಮತ್ತು ಗಾಡಿ ಬೇರೆ ಹಳೇದಾಯ್ತಲ್ಲಮ್ಮ, ಅದಕ್ಕೆ ಸ್ವಲ್ಪ ಅದು ಪೆಟ್ರೋಲ್ ಜಾಸ್ತಿ ಕುಡಿಯುತ್ತೆ ಕಣಮ್ಮ, ಮೈಲೇಜೇ ಕೊಡಲ್ಲ. ಓ ಹೌದಾ? ಸರಿನಪ್ಪ, ಸರಿ. ಹಾಗಿದ್ರೆ ಪೆಟ್ರೋಲ್ ಚಾರ್ಜ್ಗೆ ಕೊಡ್ತೀನಿ. 1,000 ರೂಪಾಯಿ ಇಟ್ಕೊಂಡಿರೋ, ಆಮೇಲೆ ನಿನ್ನ ಖರ್ಚಿಗೆ ಅಂತ ಒಂದು 500 ರೂಪಾಯಿ ಇಟ್ಕೊ. ಅದನ್ನು ಆಮೇಲೆ ಇಸ್ಕೊ. ಆಯ್ತಮ್ಮ. ಕೇಳ್ರಿ ಏನಂತ? ಏನು ಪಾರ್ವತಿ, ಅದೇನು ಹೇಳ್ತಿದ್ಯಾ? ಜೋರಾಗಿ ಹೇಳು. ಅದು ಏನಿಲ್ಲಮ್ಮ, ಅವಳಿಗೂ ಖರ್ಚಿಗೆ ದುಡ್ಡು ಬೇಕಂತೆ. ಅರೆ ನಿನಗೆ ಯಾಕಮ್ಮ ಖರ್ಚಿಗೆ ದುಡ್ಡು? ಅದು ಅದು ಅತ್ತೆ, ಅದೇನಿಲ್ಲ ಅತ್ತೆ, ನನ್ನ ಹತ್ರನೂ ಸ್ವಲ್ಪ ದುಡ್ಡಿದ್ರೆ
ಏನಾದರೂ ತಗೋಬೋದಲ್ಲ, ಅಲ್ಲ ಸೇವಿಂಗ್ಸ್ ಮಾಡ್ಬೋದಲ್ಲ ಅಂತ. ಹ್ಞೂ, ಅದೆಲ್ಲ ಯಾಕಮ್ಮ ನಿಮಗೆ? ಆರಾಮಾಗಿರಿ ಮನೇಲಿ, ಮಿಕ್ಕಿದೆಲ್ಲ ನಾನು ನೋಡ್ಕೋತೀನಿ. ಇನ್ನು ಸೇವಿಂಗ್ಸ್ ಅಂತ ಬಂದರೆ ನಾನೇ ಮಾಡ್ತಿದ್ದೀನಲ್ಲ. ನಿಂದು ಶಂಕರಂದು ಅಕೌಂಟ್ನ ಮರ್ಜ್ ಮಾಡಿಸಿದ್ದೀನಿ, ಇಬ್ರದ್ದು ಜಾಯಿಂಟಲ್ಲಿದೆ. ಇಬ್ರು ಪ್ರತಿ ತಿಂಗಳು ದುಡ್ಡು ಹಾಕಿಟ್ಟಿದ್ದೀನಿ. ಅದೆಲ್ಲ ನಿಮಗೆ ಮುಂದಕ್ಕೆ ಸೇವಿಂಗ್ಸೇ ಅಲ್ವಾ? ಮನೆ ಖರ್ಚಿಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ಮಿಕ್ಕಿದೆಲ್ಲ ನಿಮ್ಮ ಅಕೌಂಟ್ಗೆ ಹಾಕ್ತಿದ್ದೀನಪ್ಪ. ಹ್ಞೂ, ಅದು ಅದು ಅತ್ತೆ, ನಾನು ಜಾಬ್ಗೆ ಹೋಗೋಣ ಅಂದ್ಕೊಂಡಿದ್ದೀನಿ. ಜಾಬಾ? ಯಾಕಮ್ಮ ಸುಮ್ಮನೆ ತೊಂದರೆ? ಮನೇಲಿ ಇರಬಾರ್ದು ಆರಾಮಾಗಿ? ಅದು ಇಲ್ಲ ಅತ್ತೆ, ನಾನು ಕೆಲಸಕ್ಕೆ ಹೋಗ್ತಿದ್ದೀನಿ. ಅಲ್ಲ, ನಾನು ಓದ್ಕೊಂಡಿದ್ದೀನಲ್ವಾ, ನಾನು ಕೆಲಸಕ್ಕೆ ಹೋಗ್ತೀನತ್ತೆ. ಮುಂದೆ ನಮಗೆ ಅನುಕೂಲ ಆಗ್ಬೋದೇನೋ. ಆಯಿತು, ಆಗ್ಬೋದು. ನಿನಗೆ ಹೋಗಲೇಬೇಕು ಅನಿಸಿದ್ರೆ ಹೋಗು, ಅದಕ್ಕೇನಿಲ್ಲ. ಸರಿ ಅತ್ತೆ, ಥ್ಯಾಂಕ್ ಯು. ನಾನು ನಾಳೆನೇ ಇಂಟರ್ವ್ಯೂಗೆ ಅಟೆಂಡ್ ಮಾಡ್ತೀನಿ, ಹೋಗ್ತೀನಿ. ನನ್ನ ಫ್ರೆಂಡ್ ಹೇಳ್ತಾ ಇದ್ಲು ಒಂದು ಜಾಬ್ ಖಾಲಿ ಇದೆ ಅಂತ. ನಾಳೆಯಿಂದನೇ ಹೋಗ್ತೀನತ್ತೆ. 10,000 ರೂಪಾಯಿ ಕೊಡ್ತಾರಂತೆ. ಹೌದಾ? ಪರವಾಗಿಲ್ವೇ? ಶಂಕರಂದು ಒಂದು 23,000, ನಿಂದು ಒಂದು 10,000, ಒಟ್ಟು 33,000. ಗೋಲ್ಡ್ದೇನಾದರೂ ಕಟ್ಬಿಡೋಣ ತಿಂಗ್ಳಿಗಿಷ್ಟು ಅಂತ. ನಿನಗೆ ಏನಾದರೂ ಮಾಡಿಸ್ಕೋಬೋದು ಆ ಕಂತೆಲ್ಲ ಕಂಪ್ಲೀಟ್ ಆದಮೇಲೆ. ಇಲ್ಲ ನಾಳೆ ದಿನ ನಿಮಗೂ ಮಕ್ಕಳಾದ್ಮೇಲೆ ಅವ್ರಿಗೆ ಆಗುತ್ತಲ್ವಾ? ಸಂಬಳ ಯಾವತ್ತಂತೆ? ಅದೇ ಸಂಬಳ 1ನೇ ತಾರೀಕೇನೆ. 1ನೇ ತಾರೀಕಿಗೆ ಕೊಟ್ಬಿಡ್ತಾರಂತೆ. ಹಾಗಿದ್ರೆ ಸರಿ, ಗಂಡ ಹೆಂಡತಿ ಇಬ್ಬರು ಸಂಬಳ 1ನೇ ತಾರೀಕಿಗೆ ಸಿಗುತ್ತೆ ನನಗೆ. ಆಗ್ಬೋದು. ಪ್ರತಿ 1ನೇ ತಾರೀಕು ಇಬ್ಬರು ತಂದು ನನಗೆ ಕೊಟ್ಬಿಡ್ಬೇಕು ಸಂಬಳನ. ಅದಕ್ಕೆ ಖರ್ಚಾಯ್ತು ಇದಕ್ಕೆ ಖರ್ಚಾಯ್ತು ಅಂತ ಹೇಳಂಗೆ ಇಲ್ಲ ಪಾರ್ವತಿ. ಇವನೇನೋ ಪೆಟ್ರೋಲ್ ಚಾರ್ಜ್ ಅಂತ ನೆಪ ಹೇಳ್ತಿದ್ದಾನೆ. ನಿಂದೇನು ಚಾರ್ಜ್ ಇರಲ್ವಲ್ಲ. ಫ್ರೀ ಬಸ್ಸು, ಹೋಗು ಬಂದ್ಬಿಡು. ಪೂರ್ತಿ ದುಡ್ಡು ತಂದು ನನ್ನ ಕೈಲಿ ಕೊಟ್ಬಿಡ್ಬೇಕು. ನಿನಗೂ ತಿಂಗಳಿಗೆ 500 ರೂಪಾಯಿ ಕೊಡ್ತೀನಿ ಖರ್ಚಿಗೆ. ಇತಿಮಿತಿಯಾಗಿ ನೋಡ್ಕೊಂಡು ಬಳಸು. ಸರಿ ಆಯ್ತು. ಸರಿನಮ್ಮ, ನಾನು ಕೆಲ್ಸಕ್ಕೆ ಹೊರಡ್ತೀನಿ. ಆಯ್ತಪ್ಪ, ಹುಷಾರು, ಹೋಗುಡ್ಪ. ತಿಂಡಿ ತಿಂದೆ ಅಲ್ವಾ? ಆಯ್ತಮ್ಮ, ತಿಂದೆ. ಸರಿ, ಹುಷಾರು, ಒಳ್ಳೇದಾಗ್ಲಿ, ಹೋಗುಡ್ಪ. ಹಾಗೆ ಬರ್ತಾ ಕರೆಂಟ್ ಬಿಲ್ ಕಟ್ಬಿಟ್ಟು ಬಂದ್ಬಿಡು. ಆಯ್ತಮ್ಮ. ಏನ್ ಪಾರ್ವತಿ, ಇನ್ನ ನೋಡ್ತಾನೆ ಇದೆಯಲ್ಲ, ಹೋಗು ನೋಡೋ ಕೆಲಸ ಏನಂತ. ನಾಳೆಯಿಂದ ಬೇರೆ ಕೆಲ್ಸಕ್ಕೆ ಹೋಗ್ತೀಯಾ? ನಾಳೆ ಸ್ವಲ್ಪ ಬೇಗ ತಿಂಡಿ ಮಾಡ್ಬಿಟ್ಟು ಹೊರಡಮ್ಮ. ಮನೆ ಕೆಲಸನ ನಾನು ಮತ್ತೆ ಗಂಗಾ ನೋಡ್ಕೋತೀವಿ. ಸರಿ ಅತ್ತೆ, ಆಯ್ತು. ಶಿವು, ಬಾರೋ. ಕೊಡಪ್ಪ ನಿಂದು. ಪರವಾಗಿಲ್ವೇ? ತೂಕ ನೋಡ್ತಾ ಇದ್ರೆ ಫುಲ್ ಅಮೌಂಟ್ ಇರಂಗಿದೆ. ಹೌದಮ್ಮ, ನಾನೇನು ಖರ್ಚು ಮಾಡಿಲ್ಲ. ನಾನು ಫ್ರೆಂಡ್ ಗಾಡಿನಲ್ಲಿ ಓಡಾಡ್ತೀನಲ್ಲ, ಹಾಗಾಗಿ ಖರ್ಚೇನು ಬಂದಿಲ್ಲ. ಸರಿಯಪ್ಪ, ಆಯಿತು. ಅತ್ತೆ, ಇವ್ರು ಯಾವಾಗಲೂ ಫ್ರೆಂಡ್ ಗಾಡೀಲಿ ಓಡಾಡೋದು ನನಗೊಂದು ಸ್ವಲ್ಪನೇ ಇಷ್ಟ ಇಲ್ಲ. ಅವ್ರು ಏನು ಅನ್ಕೋತಾರೆ ಯಾವಾಗಲೂ ಓಡಾಡಿದ್ರೆ? ಬಾವನ್ ಥರ ಇವ್ರಿಗೂ ಒಂದು ಗಾಡಿ ಬೇಕಿತ್ತತೆ. ಏನಪ್ಪ ಶಿವು, ನೀನು ಯಾವತ್ತೂ ಕೇಳಿಲ್ವಲ್ಲ ನನ್ನ ಗಾಡಿ ಬೇಕು ಅಂತ? ಅದೇಮ್ಮ, ನನಗೆ ಸರಿಯಾಗಿ ಓಡ್ಸಕ್ಕೆ ಬರ್ತಿರ್ಲಿಲ್ವಲ್ಲ, ಅದಕ್ಕೆ ಕೇಳಲಿಲ್ಲ. ಮತ್ತೆ ಇವಾಗ ನೀನು ಹೆಂಡತಿ ಕೇಳ್ತಾ ಇದ್ದಾಳಲ್ಲ, ಏನು ಹೇಳಿ? ಏನಮ್ಮ ಗಂಗಾ, ನಿನ್ನ ಗಂಡನ ಸರಿಯಾಗಿ ಗಾಡಿನೇ ಓಡ್ಸಕ್ಕೆ ಬರಲ್ವಲ್ಲಮ್ಮ, ನೀನು ಹೆಂಗೆ ಗಾಡಿ ಕೊಡ್ಸೋದು? ಏನಾರು ಹೆಚ್ಚು ಕಮ್ಮಿ ಆದರೆ ಯಾರು ಹೊಣೆ ಹೇಳು? ಇಲ್ಲ ಅತ್ತೆ, ಏನಾಗಲ್ಲ, ಅವ್ರು ಕಲ್ತ್ಕೋತಾರೆ. ಅವರು ಇವತ್ತಿಂದನೇ ಹೋಗ್ತಾರೆ ಡ್ರೈವಿಂಗ್ ಕ್ಲಾಸ್ಗೆ. ಅತ್ತೆ, ಡ್ರೈವಿಂಗ್ ಕ್ಲಾಸಿಗೆ ದುಡ್ಡು ಕೊಡಿ. ಹಾಗೆ ಅವ್ರಿಗೆ ಆದಷ್ಟು ಬೇಗ ಒಂದು ಗಾಡಿ ತಗೋಬೇಕು. ಯಾಕಂದರೆ ನಾವು ಎಲ್ಲಾದರೂ ಹೋಗ್ಬೇಕಂದ್ರೆ ಬಸ್ಸೆಲ್ಲ ಓಡಾಡೋಕ್ಕಾಗಲ್ಲ ಅತ್ತೆ. ಅದಕ್ಕೆ ಗಾಡೀಲಿ ಹೋಗ್ತೀವಿ. ಆಯ್ತಮ್ಮ, ಹಾಗಾದರೆ ಲೋನ್ ಮಾಡಿಸೋಣ ಬಿಡು. ಪ್ರತಿ ತಿಂಗಳು ಇವನ ಸಂಬಳದಲ್ಲಿ ಲೋನ್ ಕಟ್ಟಾಗೋ ಥರ ಮಾಡ್ಕೊಂಡ್ರೆ ಆಯಿತು. ಏನು ಲೋನಾ? ಮತ್ತೆ ಈ ಗಂಡಗೆ ಬರೋ ಸಂಬಳದಲ್ಲಿ ನಾನು ಕಮಿಟ್ಮೆಂಟ್ಸ್ಗಳನ್ನ ಇಟ್ಕೊಂಡ್ಬಿಟ್ಟಿದ್ದೀನಿ. ಇವಾಗ ನಾನು ಅದರಲ್ಲಿ ತೆಗಿಯೋಕ್ಕಾಗಲ್ಲ, ಅದಕ್ಕೆ ಲೋನ್ ಮಾಡಿಸ್ಬೇಕಾಗುತ್ತೆ. ಅಷ್ಟೇನಾ? ಅದು ಅತ್ತೆ, ಇಲ್ಲ ಅತ್ತೆ, ಇನ್ನೊಂದೇನೋ ಹೇಳಬೇಕಿತ್ತು. ಇನ್ನೇನಮ್ಮ? ಅದು ಅತ್ತೆ, ನಾನು ಕೂಡ ಪಾರ್ಲರ್ ಟ್ರೈನಿಂಗ್ ಹೋಗೋಣ ಅಂದ್ಕೊಂಡಿದ್ದೀನಿ. ಅಕ್ಕನೂ ಕೆಲ್ಸಕ್ಕೆ ಹೋಗ್ತಾರಲ್ಲ, ನಾನು ಕೆಲಸ ಮಾಡ್ತೀನಿ ಅತ್ತೆ, ಪಾರ್ಲರ್ ಇಡೋಣ ಅಂತ. ಓಹೋ, ಹಾಗಿದ್ರೆ ಸರಿ ಹೋಯ್ತು. ಖರ್ಚು ಜಾಸ್ತಿನೇ ಆಯ್ತಾಗಿದ್ರೆ ಪ್ಲೀಸ್ ಅತ್ತೆ, ಇಲ್ಲ ಅಂತ ಹೇಳ್ಬಿಡಿ. ನನಗೂ ಕೂಡ 10,000 ರೂಪಾಯಿ ಕೊಡ್ತಾರೆ.
ಹೌದಾ, ಹಾಗಿದ್ರೆ ಸರಿ, ಆಯ್ತು. ನೀನು ಯಾವಾಗಿಂದ ಹೋಗ್ತಾ ಇದೀಯಾ? ನಾನು ಕೂಡ ನಾಳೆಯಿಂದ ಹೋಗ್ತೀನತ್ತೆ. ಹಾಗಾದ್ರೆ ಇಬ್ರು ಸೊಸೆ ಅಂದ್ರು ಮಕ್ಕಳು ಎಲ್ಲ ಕೆಲ್ಸಕ್ಕೆ ಹೊಟ್ಬಿಟ್ರೆ ಇನ್ನು ನಾನೊಬ್ಳೆ ಮನೇಲಿ, ಇನ್ನು ಎಲ್ಲ ಕೆಲಸಗಳು ನನ್ನ ಮೇಲೆ ಬಿತ್ತು ಅಂತ ಹೇಳಿ ಅದು ಆಯ್ತು. ದುಡಿಯೋ ಟೈಮಲ್ಲಿ ದುಡಿಬೇಕು. ಕೊನೆಗೆ ಯಾರು ಹಾಕ್ತಾರೆ? ದುಡ್ಡೇ ಆಗೋದು. ಆಯ್ತಪ್ಪ. ಶಿವು, ನಿನ್ನ ಕೆಲ್ಸಕ್ಕೆ ಹೊರಡು. ಸರಿ ಗಂಗಾ, ಸ್ವಲ್ಪ ಅವಳಿಗೆ ಪಾರ್ವತಿಗೆ ಸಹಾಯ ಮಾಡೋಗು. ನಾಳೆಯಿಂದ ಇಬ್ರು ಒಬ್ರಿಗೊಬ್ರು ಸಹಾಯ ಮಾಡಿಕೊಂಡು ಬೇಗ ಕೆಲ್ಸಕ್ಕೆ ಹೋಗ್ಬಿಟ್ಟು ಸಂಜೆ ಬೇಗ ಬಂದ್ಬಿಡ್ಬೇಕು. ಹೇಗೋ ಫ್ರೀ ಬಸ್ ಅಲ್ವಾ? ಸರಿನಪ್ಪ ಶಿವು, ನೀ ಹೊರಡು, ಹೋಗ್ಬಿಟ್ಟು ಬಾ, ಹುಷಾರು. ಆಯ್ತಮ್ಮ. ಹೋಗಮ್ಮ. ಅಲ್ಲ ಕಣೆ ಸಾವಿತ್ರಿ, ಎಲ್ಲ ಸಂಬಳ ಇಸ್ಕೊಂಡ್ಬಿಟ್ರೆ ಹೆಂಗೆ ಹೇಳು? ಸೊಸೆದಿರ್ ಮುಖ ನೋಡ್ದ? ಅಯ್ಯೋ ನೋಡ್ದೆ ರೀ, ನನಗೂ ಅರ್ಥ ಆಗುತ್ತೆ. ಅದು ಏನು ಮಾಡೋದು? ಅವ್ರ ಮುಂದಿನ ಭವಿಷ್ಯ ಚೆನ್ನಾಗಿರ್ಬೇಕಂದ್ರೆ ನಾನು ಹೀಗೆ ಮಾಡಲೇಬೇಕು. ಏನಾಗಲ್ಲ, ಸುಮ್ಮನಿರಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ತುಂಬಿದ ಮನೆ ಸ್ಟೋರಿ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಹಾಗೆ ಇವತ್ತು ಆತ್ಮ ಸ್ಟೋರಿ 5 ಎಪಿಸೋಡ್ ನಾನು ಪ್ರಸಾರ ಮಾಡ್ತಾ ಇದ್ದೀವಿ. ಇವತ್ತು ಮಾತ್ರ ತಪ್ಪದೆ ನೋಡಿ, ಹಾಗೆ ಈ ಸ್ಟೋರಿಗೂ ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಇವತ್ತಿನ ಮಾತ್ರ ವಿಡಿಯೋಸ್ನ ಮಿಸ್ ಮಾಡ್ಕೋಬೇಡಿ. ಎಲ್ಲರಿಗೂ ಧನ್ಯವಾದ. ಎಲ್ಲ ದುಡ್ಡು ಕೊಟ್ಟು